ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪಚತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಇಲ್ಲಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಹೇಳ್ತೇನೆ ನಾನು. ಫಸ್ಟ್ ಇದು ಮೆಂತೆಕಾಳು ತೊಗೊಂಡಿದ್ದೀನಿ. ಓಕೆ, ಮೆಂತೆಕಾಳು ಆಯಿತು. ನೆಕ್ಸ್ಟ್ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಬಂದು ಇದಕ್ಕೆ ತುಂಬ ರಾಮಬಾಣ. ನೆಕ್ಸ್ಟ್ ಇದಕ್ಕೆ ಓಂಕಾಳು ಅಥವಾ ಅಜ್ವಾನ್ ಅಂತಾರಲ್ಲ ಅದು ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ಸೋಪ್ ಅಂತಾರೆ. ಸೋಪ್ ತುಂಬ ಒಳ್ಳೆಯದಿದೆ. ಓಕೆ ಆಯಿತಾ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಂಠಿ ಪುಡಿ, ಒಣ ಶುಂಠಿ ಪುಡಿ. ಯಾಕಂದರೆ ಚಿಕ್ಕ ಮಕ್ಕಳು ತಿಂತಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಜಾಸ್ತಿ ಆದರೆ ಮಕ್ಕಳೆಲ್ಲ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಘಾಟಿ ಇರುತ್ತೆ ಇದು. ನೆಕ್ಸ್ಟ್ ಇವಾಗ ಇದು ಹಿಂಗೆ ನನ್ನ ಕಡೆ ಇದೇ ಇರೋದು. ಪೌಡ್ರ್ ಅಥವಾ ಇದು ನೀರು ಥರ ಯಾವುದೂ ಇಲ್ಲ ನನ್ನ ಕಡೆ. ಈ ಥರನೇ ಹಿಂಗೈತೆ, ಹಾಗಾಗಿ ಈ ಥರನೇ ಹಿಂಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ. ನೆಕ್ಸ್ಟ್ ಇವಾಗ ಇದು ಬೆಲ್ಲ ತೊಗೊಂಡಿದ್ದೀನಿ. ಓಕೆ, ಈ ಬೆಲ್ಲ ಹಾಕ್ಕೊತೇನೆ. ಆರ್ಗ್ಯಾನಿಕ್ ಖಾಲಿ ಆಗಿದೆ ನನ್ನ ಕಡೆ, ಆರ್ಗ್ಯಾನಿಕ್ ಇಲ್ಲ, ಹಾಗಾಗಿ ಈ ಬೆಲ್ಲ ಹಾಕ್ಕೊಂಡೆ. ಇವಾಗ ಇದು ಒಂದು ಬಿಟ್ಟು ಇನ್ನು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಏನೇ ಆಯಿಲು, ತುಪ್ಪ ಅಥವಾ ಏನೂ ಬೇಕಾಗಿಲ್ಲ. ಅದೇ ರೀತಿ ಈಗಿನ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಒಂದು ಆ್ಯಡ್ ಮಾಡಬೇಕು. ಓಕೆ, ಬ್ಲ್ಯಾಕ್ ಸಾಲ್ಟ್ ಒಂದು ಆ್ಯಡ್ ಮಾಡ್ಕೊತೀನಿ. ಇದು ಬೆಲ್ಲ ಹಾಕ್ಕೋಬೇಕು, ಬ್ಲ್ಯಾಕ್ ಸಾಲ್ಟ್ ಒಂದು ಆ್ಯಡ್. ಇದೆಲ್ಲ ಫ್ರೈ ಮಾಡಿದ ಮೇಲೆ ಇದನ್ನು ಮತ್ತು ಬ್ಲ್ಯಾಕ್ ಸಾಲ್ಟ್ ಬಿಟ್ಟು ಇದೆಲ್ಲ ಫ್ರೈ ಮಾಡ್ಕೋಬೇಕು. ಆಯಿಲು, ತುಪ್ಪ ಏನೆಲ್ಲ ಡ್ರೈ ಆಗಿ ಫ್ರೈ ಮಾಡಿಕೊಂಡು ಆಮೇಲೆ ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಇದು ಬೆಲ್ಲ ಹಾಕೋ ಪ್ರೊಸೀಜರ್ ಇದೆ, ಅದು ಆಮೇಲೆ ತೋರಿಸ್ತೀನಿ. ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಇವಾಗ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಓಂಕಾಳು ಹಾಗೂ ಸೋಪ್ ಹಾಕ್ಕೊತೀನಿ. ಓಕೆ, ಸೋಪ್ ಹಾಕ್ಕೊಂಡು ನೆಕ್ಸ್ಟ್ ಹಾಗೂ ಮೆಂತೆಕಾಳು ಹಾಕ್ಕೊತೀನಿ. ಮೆಂತೆಕಾಳು ಹಿಂಗೆ ಲಾಸ್ಟಿಗೆ ಹಾಕ್ಕೋಬೇಕು, ಹಿಂಗೆ ಇವಾಗ ಹಾಕೋಂಗಿಲ್ಲ. ಓಕೆ, ನೆಕ್ಸ್ಟ್ ಸ್ವಲ್ಪ ಇದಕ್ಕೇನಂತ ಒಣ ಶುಂಠಿ ಹಾಗೂ ಸ್ವಲ್ಪ ಏಲಕ್ಕಿ. ಆಯಿತಾ, ಎಲ್ಲದನ್ನು ತೊಗೊಂಡು ಹಿಂಗೊಂದು ಬಿಟ್ಟು ಎಲ್ಲದೂ ತೊಗೊಂಡು ಹಾಕ್ಬಿಡ್ತೀನಿ ಇವಾಗ. ಓಕೆ, ಎಲ್ಲದನ್ನು ಫ್ರೈ ಮಾಡ್ಕೊಂಬೇಡ, ಅಷ್ಟು ಹಾಕಿ. ಸ್ವಲ್ಪ ಆಯಿಲೆಲ್ಲ ಏನು ಬೇಕಿಲ್ಲ, ಸ್ವಲ್ಪ ಜಾಸ್ತಿ ತೀರಾ ಭಾರ ಎಲ್ಲ ಗೋಲ್ಡನ್ ಬ್ರೌನ್ ಅಷ್ಟೆಲ್ಲ ಏನು ಬೇಕಾಗಿಲ್ಲ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಷ್ಟು. ಸ್ವಲ್ಪ ಬಿಸಿ ಆದರೆ ಸಾಕು. ಓಕೆ, ಸ್ವಲ್ಪ ಘಮ ಫ್ಲೇವರ್ ಎಲ್ಲ ಬರಬೇಕು. ಸ್ವಲ್ಪ ಫ್ಲೇವರ್ ಬರೋವರೆಗೂ ಹಾಕ್ಕೊಂಡು. ಓಕೆ, ಆಮೇಲೆ ಲಾಸ್ಟಿಗೆ ಹಿಂಗು ಮತ್ತು ಉಪ್ಪು ಹಾಕ್ಕೋಬೇಕು. ಇವಾಗ ಹಾಕಬಾರ್ದು ಹಿಂಗು ಮತ್ತು ಉಪ್ಪು. ಓಕೆ, ಲೋ ಫ್ಲೇಮೇ ಇಟ್ಟು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮೆಲ್ಲ ಮಾಡೋಕ್ಕೆ ಹೋಗಬೇಡಿ, ಇದಾಗ್ಬಿಡುತ್ತೆ. ಸ್ವಲ್ಪ ಅರೋಮಾ ಬರಬೇಕು. ಇದೆಲ್ಲದು ಏನು ಬರಬೇಕು, ಇದೆಲ್ಲ ಚೆನ್ನಾಗಿ ಅರೋಮಾ ಬಂದುಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ಆಯಿತಾ, ಎಲ್ಲದು ಅರೋಮಾ ಬರ್ತಾಯಿದೆ, ಹಿಂಗಿಂದ ಹಿಡಿದು ಮೆಂತೆಕಾಳುವರೆಗೂ ಎಲ್ಲದು. ಇವಾಗ ಈ ಟೈಮೊಳಗೆ ಗ್ಯಾಸ್ ಆಫ್ ಮಾಡ್ಕೊಂಡು ಇದಕ್ಕೆ ಹಿಂಗು ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕಬೇಕು. ಓಕೆ, ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟಿಗೆ ಹಾಕೋಣ, ವೈಟ್ ಸಾಲ್ಟ್. ಓಕೆ, ಇವಾಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತೀನಿ. ಓಕೆ, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಟೇಸ್ಟ್ ನೋಡಿಕೊಂಡು, ಜಾಸ್ತಿ ಏನು ಹಾಕೋದೇನು ನೆಸೆಸಿಟಿ ಇಲ್ಲ. ಓಕೆ, ನೆಕ್ಸ್ಟ್ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀವಲ್ಲ. ಓಕೆ, ಸಾಕಷ್ಟೇ. ಇವಾಗ ಇದು ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾಗಲಿ. ಇದನ್ನೆಲ್ಲ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಓಕೆ, ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆಯಿತಾ, ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಈ ಥರ ಹಾಕ್ಕೊಂಡ್ರೆ ನೀವು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಬೋದು. ಅಥವಾ ನಾವು ಬೆಲ್ಲ ಈ ಥರ ಹಾಕೊಂಡು ನಾವು ಲಾಡು ಥರ ಮಾಡ್ಕೊತೀವಿ, ಅಥವಾ ಟ್ಯಾಬ್ಲೆಟ್ಸ್ ಶೀಟಿಗೆ ಹಾಕ್ಕೊಂಡು ಟ್ಯಾಬ್ಲೆಟ್ಸ್ ಥರ ಮಾಡ್ತೀವಿ ಅಂದರೆ ಪಾಕ ಮಾಡ್ಕೊಂಡು ಹಾಕ್ಕೋಬೇಕು. ಇಲ್ಲ ನಾವು ಇದೇ ರೀತಿಯೇ ಹಿಂಗೆ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಈ ಥರ ಡ್ರಿಂಕ್ ಮಾಡ್ತೀವಿ ಅಂದರೆ ಈ ಥರನೂ ಡ್ರಿಂಕ್ ಮಾಡ್ಬೋದು. ಅಥವಾ ಚಿಕ್ಕ ಮಕ್ಕಳಿಗೆಲ್ಲ ಕೊಡಬೇಕು, ಸ್ವಲ್ಪ ಏಜ್ಡ್ ಪರ್ಸನ್ಗೆಲ್ಲ ಕೊಡಬೇಕು ಅಂತಂದರೆ ಈ ಬೆಲ್ಲ ಐತಲ್ಲ, ಈ ಬೆಲ್ಲ ಹೊಡೆದು
ಸ್ವಲ್ಪ ಪಾಕ ತೆಗೆದು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣದು ಇಷ್ಟಿಷ್ಟು ಲಾಡು ಕಟ್ಟಬೇಕು. ಅಥವಾ ಇಲ್ಲಾಂದರೆ ಒಂದು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿರೋ ಶೀಟ್ ಇರ್ತೈತಲ್ಲ, ಆ ಟ್ಯಾಬ್ಲೆಟ್ಸ್ ಖಾಲಿ ಆಗಿರೋ ಶೀಟ್ ನೀಟಾಗಿ ಚೆನ್ನಾಗಿ ತೊಳೆದು 2-3 ಸಲ ನೀಟಾಗಿ ತೊಳೆದು ಆ ಶೀಟಿಗೆ ಹಾಕ್ಕೊಂಡು ಇಟ್ಕೋಬೋದು. ಓಕೆ, ಹಾಜ್ಮೂಲ ಎಲ್ಲ ಬರುತ್ತಲ್ಲ ಸಣ್ಣದು ಟ್ಯಾಬ್ಲೆಟ್ ಶೀಟ್, ಅಷ್ಟಾದರೂ ಮಾಡ್ಕೋಬೋದು.